ಚಂದ್ರು ಚಂದ್ರು ಏನು ಯೋಚನೆ ಮಾಡ್ತಿದ್ಯಾ? ಮಾನ್ಸ, ಮನುಷ್ಯ ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಅವನ್ಗೆ ಏನೇನ್ ಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗಂತೂ ನಿನ್ ಮಾತು ಅರ್ಥ ಆಗ್ತಿಲ್ಲ. ನೀನು ಸುಲಭವಾಗಿ ಏನೂ ಅರ್ಥ ಆಗಲ್ಲ ತಡ್ಡಿ. ಸರ್ವಜ್ಞನ ವಚನ ಕೇಳಿದ್ಯಾ ಮಾನ್ಸ? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅಂದ್ರೆ ಒಬ್ಬ ಮನುಷ್ಯನಿಗೆ ಇರೋದಕ್ಕೊಂದು ಮನೆ, ಖರ್ಚು ಮಾಡೋದಕ್ಕೆ ದುಡ್ಡು, ಒಳ್ಳೆ ಹೆಂಡತಿ, ಜೊತೆಗೊಂದಿಬ್ರು ಮಕ್ಕಳು, ಇಷ್ಟಿದ್ರೆ ಸಾಕಾ ಅಥವಾ ಇನ್ನೂ ಏನಾದ್ರು ಬೇಕಾ ಅಂತ. ಸುಖವಾಗಿರೋದಕ್ಕೆ ಅಷ್ಟು ಸಾಕು, ಅದೇ ಹೆಚ್ಚಾದ್ರೆ ನೆಮ್ಮದಿ ಇರಲ್ಲ ಚಂದ್ರು. ಇದನ್ನ ನೀನು ಬರೀ ಬಾಯಿ ಮಾತು ಹೇಳ್ತಾ ಇದೀಯಾ ಅಥವಾ ನೀನು ಮನ್ಸಿಂದ ಹೇಳ್ತಾ ಇದೀಯಾ? ಅಯ್ಯೋ, ನನ್ ಮನ್ಸಿಂದನೇ ಹೇಳ್ತಾ ಇದ್ದೀನಿ. ಮಾನ್ಸ, ಒಂದ್ ವೇಳೆ ಒಬ್ಬ ಶ್ರೀಮಂತ ಒಬ್ಬ ಬಡವ ಇಬ್ರು ನಿನ್ ಮುಂದೆ ಬಂದು ನಮ್ಮಿಬ್ರಲ್ಲಿ ಯಾರನ್ನ ನೀನ್ ಮದುವೆ ಮಾಡ್ಕೋತೀಯ ಅಂದ್ರೆ ನೀನ್ ಯಾರನ್ನ ಆರಿಸ್ಕೋತೀಯ? ಚಂದ್ರು, ಒಬ್ಬ ಶ್ರೀಮಂತ ಬಡವ ಆಗ್ಬೋದು, ಅದೇ ರೀತಿ ಒಬ್ಬ ಬಡವ ಶ್ರೀಮಂತನೂ ಆಗ್ಬೋದು. ಶ್ರೀಮಂತಿಕೆ ಬಡತನ ಮುಖ್ಯ ಅಲ್ಲ, ಅವನ ಸ್ವಭಾವ ಮುಖ್ಯ. ಆ ಸ್ವಭಾವ ಯಾರಲ್ಲಿ ಗಟ್ಟಿಯಾಗಿರುತ್ತೋ ನಾನು ಅವ್ರನ್ನ ಒಪ್ಕೋತೀನಿ. ಆದ್ರೆ ಅಂತ ಏನ್ ರಾಗ ಎಳಿತಾ ಇದೀಯ ಮಾನ್ಸ? ಚಂದ್ರು, ನಮ್ಗಿಷ್ಟ ಆಗೋ ಹುಡುಗನ ಆರಿಸ್ಕೊಳ್ಳೋ ಸ್ವತಂತ್ರ ಎಲ್ಲಿದೆ? ಮನೇಲಿ ನೋಡಿದ ಹುಡುಗನ ಮದ್ವೆ ಮಾಡ್ಕೋಬೇಕು. ಅವ್ರು ನೋಡೋ ಹುಡುಗನ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳಲ್ಲ. ಹುಡುಗಂಗ ಆಸ್ತಿ ಎಷ್ಟಿದೆ, ಅವನ್ ಸಂಬಳ ಎಷ್ಟು ತರ್ತಾನೆ ಅಂತ ನೋಡ್ತಾರೆ. ಅದ್ರಲ್ಲೇನ್ ತಪ್ಪಿದೆ? ತಮ್ಮನೆ ಮಗಳು ಚೆನ್ನಾಗಿರ್ಲಿ, ಅವಳಿಗೆ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಬರಬಾರ್ದು ಅಂತ ಆ ರೀತಿ ಯೋಚನೆ ಮಾಡ್ತಾರೆ, ಹಾಗೆ ನಡ್ಕೋತಾರೆ. ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಹೆಣ್ಣಿಗೆ ಯಾವ ಕೊರತೆನೂ ಇರಲ್ಲ. ಆದ್ರೆ ಎಲ್ಲ ಇದ್ದು ಮನ್ಸನ್ನ ಅರ್ಥ ಮಾಡ್ಕೊಳ್ದೇ ಇರೋ ಗಂಡ ಸಿಕ್ಕಿದ್ರೆ ಯಾವ ಪ್ರಯೋಜನನೂ ಇಲ್ಲ ಅಲ್ವಾ? ಹಾಗಾದ್ರೆ ನಿನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ಕೋತೀಯ? ಓಎಸ್, ಖಂಡಿತ ಮಾಡ್ಕೋತೀನಿ. ಒಂದ್ ಪಕ್ಷ ಆ ಗಂಡು ನಂತರ ಬಡವ ಆಗಿದ್ರೆ? ನೋ ಪ್ರಾಬ್ಲಮ್. ಕೆಟ್ಟ ಶ್ರೀಮಂತನಿಗಿಂತ ಒಳ್ಳೆ ಬಡವನೇ ಮೇಲು. ಅದ್ ಸರಿ, ಯಾಕಿದನ್ನೆಲ್ಲ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳ್ಬೇಕು ಅನ್ಸ್ತು, ಕೇಳ್ದೆ. ಯಾಕೆ ಕೇಳ್ಬಾರ್ದ? ತಪ್ಪ ಅಲ್ಲ, ಯಾವತ್ತೂ ಈ ರೀತಿ ಕೇಳಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಏನು ನನಗೋಸ್ಕರ ಗಂಡು ಹುಡ್ಕೋಕ್ ಶುರು ಮಾಡಿದ್ಯಾ? ಆ ಗಂಡು ನಾನೇ ಮಾನ್ಸ. ನೀನ್ ಕಣ್ಮುಂದೆನೆ ಕೂತಿದ್ದೀನಿ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನಾಗೆ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬಾರ್ದ? ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾನ್ಸ, ನಾನ್ ಹುಡ್ಕೋ ಗಂಡನ್ನ ನೀನ್ ಒಪ್ಕೋತೀಯಾ ಅಂತ. ಖಂಡಿತ ಒಪ್ಕೋತೀನಿ. ಆದ್ರೆ ಅಪ್ಪ ಅಮ್ಮ ಇಲ್ಲದೆ ಇರೋ ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ? ನೋಡು, ಅಂದಕ್ಕೆ ಆಸ್ತಿಗೆ ನನ್ನ ಒಪ್ಕೊಳ್ಳೋ ಗಂಡನ್ನ ನಾನು ಒಪ್ಕೊಳ್ಳೋದಿಲ್ಲ. ಛೇ, ಅಂತವನ್ನ ನಾನ್ ಹುಡುಕ್ತೀನ? ತುಂಬಾ ಒಳ್ಳೆಯವನ್ನೇ ಹುಡುಕ್ತೀನಿ. ನನ್ಗೂ ಆ ನಂಬಿಕೆ ಇದೆ. ನೋಡು, ಹುಡ್ಕೋ ಹಾಗಿದ್ರೆ ಬೇಗ ಹುಡ್ಕೋ, ಇಲ್ಲ ಅಂದ್ರೆ ಬೇರೆ ಹುಡುಗನ ಗಂಟು ಹಾಕ್ಬಿಡ್ತಾರೆ. ಮಾನಸ, ನಮಸ್ಕಾರ. ಏನ್ ಮಾಡ್ತಿದ್ರಿ ನೀವಿಬ್ರು ಇಲ್ಲಿ? ಅದು ಮಾನ್ಸ ಮನೇಲಿ ಒಬ್ಬಳಿಗೆ ಬೋರ್ ಅಂತ ಇದ್ಲು, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದೆ. ಮಾನಸ, ಮನೆ ಬಿಟ್ಟು ಹೊರಗಡೆ ಎಲ್ಲೂ ಸುತ್ತಬಾರ್ದು ಅಂತ ಎಷ್ಟು ಕಿತ ಹೇಳಿಲ್ಲ ನಿನಗೆ? ಅದು ಹಾಗಲ್ಲ. ನೀನ್ ಸ್ವಲ್ಪ ಸುಮ್ಮನಿರು ಚಂದ್ರ. ಇದು ಪೇಟೆ ಅಲ್ಲ ಕಣಪ್ಪ, ಹಳ್ಳಿ. ಈ ಹಳ್ಳಿಲಿ ಎಲ್ಲಿ ಬೇಕಂದ್ರಲ್ಲಿ ಯಾವಾಗ ಬೇಕಂದ್ರೆ ಅವಾಗ ಸುತ್ತಕ್ಕಾಗಲ್ಲ. ಅರ್ಥ ಆಯ್ತಾ? ಮಾನಸ, ನಡಿ ಮನೆಗೆ. ನಿನಗೆ ಹೇಳ್ತಾ ಇರೋದು, ನಡಿ ಮನೆಗೆ. ಏನು ಮಕ್ಕ ನೋಡ್ತಾ ಇದ್ಯಾ? ನಡಿ ಮನೆಗೆ. ಛೇ, ಮನ್ಸಲ್ಲಿರೋ ಮಾತು ಮನ್ಸಲ್ಲೇ ಉಳಿದೋಯ್ತು. ಏನಾದ್ರೂ ಹಾಕೋಗ್ಲಿ, ಇನ್ನೊಂದ್ಸಲ ಸಿಕ್ಕಿದಾಗ ನನ್ನ
ಪ್ರೀತಿ ಬಗ್ಗೆ ಹೇಳಲೇಬೇಕು. ಅಲ್ವೋ ಅಣ್ಣ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಸಿಟಿಯವಳು ಸ್ನೇಹಿತೆ ಆದ್ಲು ಅಂದ ತಕ್ಷಣ ವಯಸ್ಸಿಗೆ ಬಂದಿರೋ ಹುಡುಗಿನ ಊರಿಂದಾಚೆ ಕರ್ಕೊಂಡು ಹೋಗೋದಾ? ನೋಡಿದ ಜನ ಏನ್ ಅನ್ಕೋತಾರ? ಯಾರು ಏನ್ ಅನ್ಕೊಂಡ್ರೆ ನನ್ಗೇನಾಗಬೇಕು ಪಾರ್ವತಿ? ಅದೇನೋ ಹೇಳ್ತಾರಲ್ಲ, ಆ ಜನಾರ್ದನನ್ ಮೆಚ್ಚಿದ್ರು ಜನನ್ ಮೆಚ್ಸಕ್ ಆಗಲ್ವಂತೆ. ನನ್ನ ಬಗ್ಗೆ ಆ ಭಯ ಮಾನ್ಸಂಗಿದ್ದಿದ್ರೆ ನನ್ನ ಜೊತೆ ಯಾಕೆ ಬರ್ತಾ ಇದ್ಲು ಹೇಳು?